ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ಹಾಗಿದ್ರೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈಶ್ವರಿ ಹೇಳ್ತಾರೆ, ಸಂಬಂಧ ಕಳ್ಕೊಂಡು ಕೈ ತೊಳ್ಕೊಳ್ಳೋಣ ಅಂತ ಹೋಗಿದ್ದ, ಅಲ್ಲಿ ಹೋದರೆ ಇದೆಲ್ಲ ತಳ್ಕೊಂಬಳಕ ಆಗೋಯ್ತು. ಆಗ ಭದ್ರಾಜ್ಜಿ ಕೇಳ್ತಾರೆ, ಏನು ಹೇಳ್ತಾ ಇದೀಯ, ಚೂರು ಬಿಡಿಸಿ ಹೇಳೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಅಲ್ಲಿ ಭದ್ರ ಅವಳ ಜೊತೆ ನನಗೆ ಬಾಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ರುವೆ ಅವಳು ನಾನು ಭದ್ರ ಕೂಡನೇ ಬಾಳೋದು ಅಂತ ಹೇಳಿದ್ಲು. ಆ ಮಾತನ್ನ ಕೇಳಿದ ತಕ್ಷಣ ಭದ್ರ ಅಜ್ಜಿಗೆ ಮೋಹನ್ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಅದಕ್ಕೆ ಆ ಜಡ್ಜುವೆ ಬಸ್ರಿ ಅನ್ನೋದು ಕಾರಣ ಮಡಿಕೊಂಡು ತಿಂಗಳು ಒಟ್ಟಿಗೆ ಬಾಳ್ಬೇಕಂತ ಆದೇಶ ಕೊಟ್ಟವ್ರೆ ಅಂತ ಈಶ್ವರಿ ಹೇಳ್ತಾರೆ. ಆಗ ವಿನಂತಿ ಕೇಳ್ತಾರೆ, ಅಲ್ಲ ಅತ್ತೆ, ಅವ್ರು ಹೇಳಿದ ತಕ್ಷಣನೇ ನೀವು ಒಪ್ಕೊಂಡು ಸುಮ್ನೆ ಬಂದ್ಬಿಟ್ರ? ಅವಳಿಂದ ಎಷ್ಟು ನೋವು ಅವಮಾನ ಎಲ್ಲ ಅನುಭವಿಸಿದಿ ತಾನೆ? ಅಯ್ಯೋ, ಹಂಗೆ ಹೇಳಕ್ಕೆ ಹೋಗಿದ್ದೆ ಕಣೆ, ಜಡ್ಜು ಸರಿಯಾಗಿ ಮಕ್ಕುಗಿದ್ರು ಅಂತ ಸಾವಿತ್ರಿ ಹೇಳ್ತಾರೆ. ಆದ್ರೂ ಅತ್ತೆ ಅಂತ ವಿನಂತಿ ಹೇಳ್ತಾ ಇರ್ಬೇಕಾದ್ರೆ ಭದ್ರಾಜಿ ಹೇಳ್ತಾರೆ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ? ಲೇ, ಅವರು ಹಾಲು ಅನ್ನ ಉಂಡೋರು, ಅವ್ರ ಬಾಯಿ ಸಿಹಿ ಕಹಿ ಎರಡೂ ನೋಡಿರುತ್ತೆ. ಯಾರ ಮನ್ಸಲ್ಲಿ ಕೋಪ ಇದೆ, ಪಿರುತಿ ಇದೆ ಅನ್ನೋದನ್ನ ನೋಡೇ ಅರ್ಥ ಮಾಡ್ಕೊಂಡಿರ್ತಾರೆ. ದೂರ ಆಗಕ್ಕೆ ಇಲ್ಲಿಗೆ ಬಂದಿದಾರೋ ಅಥವಾ ಕ್ವಾಪದ ಕೈಗೆ ಬುದ್ಧಿ ಕೊಟ್ಟು ಇಲ್ಲಿಗೆ ಬಂದಿದಾರೋ ಅನ್ನೋದನ್ನ ಅವ್ರು ನೋಡಿನೇ ಅರ್ಥ ಮಾಡ್ಕೋತಾರೆ. ಇಂಥವ್ರನ್ನ ಈಗ್ಲೇ ದೂರ ಮಾಡೋದ್ ಬೇಡ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಸಿ ಅವಕಾಶ ಕೊಡೋಣ ಅಂತ ಹಿಂಗೆ ತೀರ್ಪು ಕೊಟ್ಟಿರ್ತಾರೆ. ಇದು ಬರೀ ತೀರ್ಪಲ್ಲ, ಅವರಿಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆ ಜಡ್ಜು ಮುಖಾಂತರ ಆ ದೇವ್ರೆ ಕೊಡ್ಸಿರೋ ಅವಕಾಶ ಇದು. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಐತೆ, ಇದೆಲ್ಲ ಶುಭ ಸೂಚನೆ ಕಣೆ ಮೋಹನ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಆಗ ಭದ್ರ ಅವ್ರ ಮಾತನ್ನ ಕೇಳಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಮೋಹನ್ ಅವ್ರು ಹೇಳ್ತಾರೆ, ಭದ್ರ ಹೇಳವ್ವ, ನೀನೇನಾದ್ರೂ ಹೇಳೋದು ಬಾಕಿ ಇದ್ದದ? ನಾನ್ ನಿನ್ಗೆ ಬೇಸರ ಆಗುವಂತ ವಿಷಯ ಹೇಳಕ್ಕಿಲ್ಲ, ಒಂದು ಸಂತೋಷದ ವಿಷಯ ಅದೇ, ಅದು ಕಣ್ಮಣಿ ಅಂತ ಮೋಹನ ಹೇಳ್ತಾ ಇರ್ಬೇಕಾದ್ರೆ ಭದ್ರ ಹೇಳ್ತಾರೆ, ಅಯ್ಯೋ ಗುಬ್ಬಿ ಮರಿ ಬಂದ್ಬಿಟ್ಲೆ? ಹ್ಞೂ ಕಣಪ್ಪ ಬಂದವಳೆ ಅಂತ ಮೋಹನ ಹೇಳ್ತಾರೆ. ಹೌದೇ, ಮತ್ತೆ ಎಲ್ಲವಳವಳು? ಅದು ನೀನ್ ಕರ್ಕೊಂಬರಕ್ಕೆ ಯಾರು ಹೋಗಿಲ್ಲ ಅಂತವ ಕೋಪ ಮಾಡ್ಕೊಂಡು ಕುಂತವಳೆ ಅಂತ ಮೋಹನ ಹೇಳ್ತಾರೆ. ಆಟೆ ತಾನೇ, ನಮ್ ಗುಬ್ಬಿ ಮರಿಗೆ ಹೆಂಗೆ ಸಂತೋಷ ಪಡಿಸ್ಬೇಕಂತ ನನಗೆ ಬೋಸ್ ಅಂದಾಗ ಗೊತ್ತು ಬಿಡು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಭದ್ರ. ನೋಡ್ದೇನೆ ಮೋಹನ, ನಮ್ ಭದ್ರನ್ ಮುಖದಲ್ಲಿ ಮಗು ಸಂತೋಷ ನೋಡಿ ಅದೆಷ್ಟೋ ಕಾಲ ಆಗಿತ್ತು, ಬಾ ನನಗೆ ತುಪ್ಪದನ್ನ ಕೊಡು ಅಂತ ಮೋಹನ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಭದ್ರಾಜ್ಜಿ. ಆಹಾಹಾ, ಈ ಮುದುಕಿ ಯಾವಾಗ ನೋಡಿದ್ರು ಅವಳು ಸಂತೋಷನೇ ನೋಡ್ತಾ ಇರ್ತಾಳೆ, ಒಂದು ದಿನ ನನ್ನ ಕಡೆ ಗಮನ ಕೊಟ್ಟಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ರತ್ನವ್ರ ಕುಟುಂಬ ತೋರಿಸ್ತಾರೆ. ರತ್ನವ್ರು ದೇವರಿಗೆ ಪೂಜೆ ಮಾಡ್ಬಿಟ್ಟು ಎಲ್ರಿಗೂ ಆರತಿನ ಕೊಡ್ತಾರೆ. ದೇವ್ರೇ, ನನ್ನ ಮಗಳ ಜೊತೆಗೆ ನಿಂತ್ಕೊಂಡು ಕಾಪಾಡಪ್ಪ. ವಿದ್ಯಾ, ನೀನು ಒಂಟಿಯಾಗಿ ನಿನ್ ಗಂಡನ ಮನೆಗೆ ಹೋಗ್ತಾ ಇರೋದು ಇದು 3ನೇ ಸಲ ಕಣವ. 3ಕ್ಕೆ ಮುಕ್ತಾಯ ಅನ್ನಂಗೆ ಇದೇ ಕೊನೆ ಆಗ್ಬೇಕು. ಹ್ಞೂ ಕಣವ, ಈ ಮನೆಗೆ ನೀನ್ ಬರ್ಬೇಕಾದ್ರೆ ಗಂಡನ ಜೊತೆಗೆ ಬರ್ಬೇಕು ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಕಾರಣ ಏನಾರ ಇರ್ಲಿ, ಕೋಪ ಮಾಡ್ಕೊಂಡು ಒಂಟಿಯಾಗಿ ಮಾತ್ರ ಬರ್ಬೇಡ. ನೋಡು ವಿದ್ಯಾ, ಒಂದು ಹೆಣ್ಣು ಗಂಡನ ಜೊತೆ ಬದುಕಿದ್ರನೇ ಒಂದು ಬೆಲೆ. ಅದಕ್ಕೆ ಮೆಟ್ಟಿದ ಮನೆಗೆ ಒಳ್ಳೆಳು ಅಂತ ಅನ್ಸ್ಕೊಂಡು ಹುಟ್ಟಿದ ಮನೆಗೆ ಕೀರ್ತಿ ತಗೊಂಬ ಅಂತ ಹೇಳ್ತಾರೆ. ಒಳ್ಳೆ ಹೆಂಡ್ರಾಗಿ 100 ಕಾಲ ಗಂಡನ ಜೊತೆ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ ವಿದ್ಯಾ ಅಜ್ಜಿ. ಅಜ್ಜಿ, ಅವ್ವ ಎಲ್ಲ ಸತ್ಯ ಗೊತ್ತಿದ್ರು ಇಬ್ರು ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಹೋಗ್ತಾ ಇರೋದು ಅವ್ರು ಯಾವ ಬಾಯಿಂದ ಮಗು ನಂದಲ್ಲ ಅಂತ ಹೇಳಿದ್ರು ಅದೇ ಬಾಯಿಂದ ಈ ಮಗು ನಂದು ಅಂತ ಒಪ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋರ್ಟು 6 ತಿಂಗಳು ಅವ್ರ ಜೊತೆ ಬದುಕಬೇಕಂತ ಹೇಳಿರೋದಕ್ಕೆ ಅವ್ರ ಕುಟಕ್ಕೆ ಸಂಸಾರ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ, ಅದು ಅಲ್ಲ ಕಣವ ಅಂತ ರತ್ನ ಹೇಳ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಹೇಳ್ತಾರೆ, ರತ್ನಕ್ಕ ಎಲ್ಲಿ ಏನ್ ಮಾಡ್ಬೇಕಂತ ನಮ್ಮ ಅತ್ತಿಗೆಮ್ಮಗೆ ಸಂದಾಗ ಗೊತ್ತು, ನೀನ್ ಸುಮ್ಕೆ ಇರುವಂತ ಕ್ವಾಟ್ಲೆ ಹೇಳ್ತಾರೆ. ಈಗ ನೋಡಿ, ಇನ್ನೇನ್ ಡಿವೋರ್ಸ್ ಆಗೇ ಬಿಡ್ತತ್ ಅನ್ಕೋಬೇಕಾರೆ 6 ತಿಂಗಳು ಟೈಮ್ ತಗೊಂಡು ಅಲ್ಲಿಗೆ ಹೋಯ್ತವ್ರ ತಾನೆ. ಹಂಗೆ ಕಾಲ ಏನ್ ಬೇಕಾದ್ರೂ ಮಾಡುತ್ತೆ ಅತ್ತಿಗೆಮ್ಮ, ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ, ಮನ್ಸಿಗೆ ಏನ್ ಅನಿಸುತ್ತೋ ಹಂಗೆ ಮಾಡಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀರಾ, ಆಟೋ ಬಂದು ಶಾನೆ ಒತ್ತಾಗದೆ ಅಂತ ಹೇಳ್ತಾರೆ ಸರು. ಆಟೋ ಬಂದು ಮನೆ ಹತ್ರ ನಿಂತಿರ್ತಾರೆ. ಕ್ವಾಟ್ಲೆ ಅವ್ರು ಹೇಳ್ತಾರೆ, ಸರಿ ಬನ್ನಿ ಹೋಗುವ ಅಂತ ಹೇಳಿ ಹೊರಗಡೆ ಬಂದು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ನಮ್ಮ ಅತ್ತಿಗೆಮ್ಮನ, ಆಯ್ತಾ ಅಂತ ಹೇಳ್ತಾರೆ ಕ್ವಾಟ್ಲೆ. ಅವ್ವ, ಸರು, ಅಜ್ಜಿ, ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಿ, ಕ್ವಾಟ್ಲೆ ಅಣ್ಣಯ್ಯ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ವಿದ್ಯಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದ್ರೆ ಕಣ್ಮಣಿ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಭದ್ರ ನಿಧಾನವಾಗಿ ಬರ್ತಾರೆ. ಗುಬ್ಬಿ ಮರಿ ಅಂತ ಭದ್ರ ಹೇಳ್ದಾಗ ಕಣ್ಮಣಿ ಹೇಳ್ತಾರೆ, ಈಗ ಯಾಕೆ ಬಂದಿದ್ಯಾ? ಅದು ಈ ರೂಮ್ನಾಗ ಚಂಡಮಾರುತ ಎದ್ಬಿಟ್ಟದೆ ಅಂದ್ರು, ಅದಕ್ಕೆ ನೋಡ್ಕೊಂಡು ಹೋಗುವ ಅಂತ ಬಂದೆ ಅಂತ ಭದ್ರ ಹೇಳ್ತಾರೆ. ತಗ್ದಂಗೆ ಐತಲ್ಲ, ನೋಡ್ಕೊಂಡು ಹೋಗು ಅಂತ ಕಣ್ಮಣಿ ಹೇಳ್ತಾರೆ. ಕೋಪ ಮಾಡ್ಕೊಂಡು ಚಂಡಮಾರುತ ಬರ್ತಾ ಇರೋ ಆ ದೇವಿನ ನೋಡ್ಕೊಂಡು ಅದ್ರಲ್ಲೂ ನೋಡ್ದೆ ಇರೋದೇ ಹೆಂಗೆ ಅಂತ ಬಂದೆ. ನಾನಿವಾಗ ಜೋಕ್ ಕೇಳೋ ಮೂಡಲಿಲ್ಲ. ಈ ಕಡೆ ಒಡೆದೋಗಿರೋ ಪಾಠಗಳು ನೋಡ್ದಾಗ್ಲೇ ಗೊತ್ತಾಯ್ತು. ಅದನ್ನ ತಿಳಿದ್ಮ್ಯಾಗ್ಲೂ ಯಾಕೆ ಬಂದಿದ್ಯೋ ಅಂತ ಕೇಳ್ತಾರೆ ಕಣ್ಮಣಿ. ಕೋಪಕ್ಕೆ ಕಾರಣ ಏನು ಅಂತ ತಿಳ್ಕೊಳುವ ಅಂತ ಹೇಳ್ತಾರೆ ಭದ್ರ. ಗೊತ್ತಿದ್ದು ಗೊತ್ತಿಲ್ದೆ ಇರೋಂಗೆ ನಾಟಕ ಆಡೋದೇನ್ ಬೇಕಾಗಿಲ್ಲ, ಅದೇ ನಮ್ ಗುಬ್ಬಿ ಮರಿ ಬಾಯಲ್ಲಿ ಒಂದ್ಸತಿ ಕೇಳುವ ಅಂತ.
ಆಗ ಕಣ್ಮಣಿ ಹೇಳ್ತಾರೆ, ವರ್ಷದ ಮ್ಯಾಲ ಬರ್ತಿರೋ ತಂಗಿನ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಂಬರಕ್ಕೆ ಸಮಯ ಇಲ್ದವ್ರನಿಗೆ ಈಗ ಯಾಕೋ ಮಾತು ಅಂತ ಹೇಳ್ತಾರೆ. ಸಮಯ ಅಂತ ಅಲ್ಲ, ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಕಣವ. ಹೌದೌದು, ಈ ಮನೆಯವಳು ಅನ್ನೋ ಪ್ರೀತಿ ಇಲ್ದೇ ಇರ್ಬೇಕಾದ್ರೆ ಏನು ಸಂದಕ್ಕಿರಕಿಲ್ಲ ಅಂತ ಹೇಳ್ತಾರೆ ಕಣ್ಮಣಿ. ಆಗ ಭದ್ರ ಹೇಳ್ತಾರೆ, ಯಾವನ್ ಹೇಳ್ದೋನು ನೀನ್ ಈ ಮನೆಯವಳು ಅಲ್ಲ ಅಂತ. ಯಾರಾನೋ ಹಂಗಂದ್ರೆ ರುಂಡ ಚಂಡಾಡ್ಬಿಡ್ತೇನೆ ಅಷ್ಟೇಯ. ಇಂಥ ಮಾತಿಗೆಲ್ಲ ಬಗ್ಗೋ ಮಗಳಲ್ಲ ನಾನು. ಮಾತಿಂದ ಆಗದೆ ಹೋದ್ರೇನಂತೆ, ತಣ್ಣಗೆ ಮಜ್ಜಿಗೆ ಮಾಡ್ಕೊಡ್ತೀನಿ ಅಂತ ಭದ್ರ ಹೇಳ್ತಾರೆ. ಬೇಕಾಗಿಲ್ಲ ಅಂತ ಕಣ್ಮಣಿ ಹೇಳಿದಾಗ ಐಸ್ ಕ್ರೀಮ್ ತಂದು ನೈಸ್ ಮಾಡೋಣ ಅಂತ ಭದ್ರ ಹೇಳ್ತಾರೆ. ಪಾಪ ತಣ್ಣಗ ಹಾಕಿಲ್ಲ ಅಂತ ಕಣ್ಮಣಿ ಹೇಳ್ತಾರೆ. ಹಂಗಾದ್ರೆ ಸಾರಿ ಕೇಳಿದ್ರೆ ಅಂತ ಭದ್ರ ಹೇಳ್ತಾರೆ. ನಿಜವಾಗ್ಲೂ ಸಾರಿ ಗುಬ್ಬಿ ಮರಿ, ಇನ್ನ ಕರ್ಕೊಂಬರೋದಿಕ್ಕೆ ನಾನೇ ಬರ್ಬೇಕಾಗಿತ್ತು, ಆದ್ರೆ ಏನ್ ಮಾಡೋದು ಅಂತ ಭದ್ರ ಹೇಳ್ತಾರೆ. ನಾನು ಅಣ್ಣ ಬರ್ತಾನೆ ಅಂತ ಆಸೆಯಿಂದ ಟ್ರೈನ್ ಇಳಿದ್ ನೋಡಿದ್ರೆ ಆಗಿದ್ದು ಬರೀ ನಿರಾಸೆ ಅಂತ ಹೇಳ್ತಾಳೆ ಕಣ್ಮಣಿ. ಅದಕ್ಕೆ ಅಲ್ವೇ ನಾನ್ ನಿನ್ನ ಹತ್ರ ಬೈಸ್ಕೊಳಕ್ ಬಂದಿರೋದು ಅಂತ ಭದ್ರ ಹೇಳ್ತಾರೆ. ಅದರಿಂದ ಏನ್ ಪ್ರಯೋಜನ ಅಂತ ಹೇಳ್ತಾಳೆ ಕಣ್ಮಣಿ. ಮನ್ಸು ಹಗರ ಆಯ್ತದೆ, ನನಗೆ ಸಂತೋಷ ಆಯ್ತದೆ ಅಂತ ಭದ್ರ ಹೇಳ್ತಾರೆ. ಈ ನಾಟಕ ಎಲ್ಲ ನಂತಾವ್ ನಡೆಯಕ್ಕಿಲ್ಲ ಅಂತ ಹೇಳ್ತಾಳೆ ಕಣ್ಮಣಿ. ಗುಬ್ಬಿ ಮರಿ ಏನಾದ್ರೂ ನಗಾಡ್ತಾಳೆ ಅಂದ್ರೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಭದ್ರ ಹೇಳ್ತಾರೆ. ಇಲ್ಲ, ನಾನ್ ನಗಕ್ಕಿಲ್ಲ ಅಂತ ಕಣ್ಮಣಿ ಹೇಳ್ತಾರೆ. ಗುಬ್ಬಿ ಮರಿ ಕೋಪ ಮಾಡ್ಕೋಬೇಡ, ನೀನ್ ಮುಂದಿನ ಸಲ ಬರ್ಬೇಕಾದ್ರೆ ಬ್ಯಾಂಡ್ ಸಮೇತ ಹಾಜರಾಗ್ಬಿಡ್ತೀನಿ ನೋಡು ಅಂತ ಭದ್ರ ಹೇಳ್ತಾರೆ. ಎಲ್ಲಿ ನಮ್ ಗುಬ್ಬಿ ಮರಿ ನಗಾಡ್ತೈತಲ್ಲ, ಆಗಳೋ ಪೂರ್ತಿ ಬಂದ್ಬಿಡ್ಲಿ ಅಂತ ಹೇಳಿ ತಂಗಿನ ನಗಸ್ಬಿಡ್ತಾರೆ ಭದ್ರ ಅವರು. ಇತ್ತೀಚೆಗೆ ಶಾನೆ ಮಾತ್ ಕಲ್ತ್ಬಿಟ್ಟಿದ್ಯಾ ಅಣ್ಣ, ಯಾರ್ ಕಲ್ಸಿದ್ದು? ಅತ್ತಿಗೆನಾ ಅಂತ ಕೇಳ್ತಾರೆ ಕಣ್ಮಣಿ. ಅತ್ತಿಗೆ ಅಂದ ತಕ್ಷಣ ಭದ್ರ ಕೋಪ ಮಾಡ್ಕೊಂಡ್ಬಿಡ್ತವ್ರೆ. ಅದ್ ಸರಿ, ಅತ್ತಿಗೆಯಲ್ಲಿ ಕಾಣಿಸ್ತಾ ಇಲ್ಲ, ಯಾಕೆ ನನಗ್ ಪರಿಚಯ ಮಾಡ್ಕೊಡಕ್ಕಿಲ್ವೇ? ಅವಳ ವಿಷಯ ಈಗ ಮಾತಾಡ್ಬೇಡ ಗುಬ್ಬಿ ಮರಿ ಅಂತ ಭದ್ರ ಹೇಳ್ತಾರೆ. ಮಾತಾಡ್ಬೇಡ ಏನರ್ಥ ಅಂತ ಕೇಳ್ತಾರೆ ಕಣ್ಮಣಿ. ಗುಬ್ಬಿ, ಅವಳ ಬಗ್ಗೆ ನೀನ್ ಏನು ಕೇಳ್ಬೇಡ, ಅವಳ ಬಗ್ಗೆ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ಈಶ್ವರಿ ಅಲ್ಲಿಗೆ ಬರ್ತಾರೆ. ಅಲ್ಲ ಚಿಕ್ಕಮ್ಮ, ಅತ್ತಿಗೆಮ್ಮನ ಬಗ್ಗೆ ಕೇಳಿದ್ರೆ ಅಣ್ಣ ಅವನೇನು ಹೇಳ್ದೆ ಹಂಗೆ ಹೋಯ್ತವನೆ ಅಂತ ಹೇಳ್ತಾರೆ ಕಣ್ಮಣಿ. ಅವಳಿಂದ ನನ್ನ ಜೀವನ ಹಾಳಾಗ್ ಹೋಗದೆ, ಪ್ರತಿ ನಿಮಿಷ ನೆನ್ಸ್ಕೊಂಡು ನರ್ಕ ಅನ್ಭವಿಸ್ತಾ ಇದೀನಿ ಅಂತ ಹೆಂಗ್ ಹೇಳ್ತಾನವ್ವ? ಏನ್ ಹೇಳ್ತಾ ಇದ್ರಿ ಚಿಕ್ಕಮ್ಮ ಅಂತ ಕಣ್ಮಣಿ ಕೇಳ್ತಾರೆ. ಕಣ್ಮಣಿ, ಆ ಮಾಯಂಗನೆ ಬಂದಿದ್ದು. ಪಾಪ ನನ್ ಮಗನ್ ಜೀವನದಾಗೆ ದೊಡ್ಡ ಬಿರುಗಾಳಿನೇ ಎದ್ದದೆ. ಕಣ್ಮಣಿ, ನಮ್ ಭದ್ರ ಜೀವನದಾಗ ಮಾಡಿರೋದು ಒಂದೇ ಒಂದ್ ತಪ್ಪು, ಅಂದ್ರೆ ವಿದ್ಯನ್ನ ಪ್ರೀತಿ ಮಾಡಿದ್ದು. ಅದರಿಂದ ಅವನ್ ಬಾಳ್ ಮಾತ್ರ ಅಲ್ಲ, ಇಡೀ ನಮ್ಮ ಮಟ್ಟಿ ನೆಮ್ಮದಿನೇ ಹಾಳಾಗ್ ಹೋಗದೆ ಅಂತ ಕಿವಿಗ್ ತುಂಬ್ತಾರೆ ಈಶ್ವರಿ ಅವರು. ಏನಾಯ್ತು ಅಂತ ಒಸಿ ಅರ್ಥ ಆಗಂಗೆ ಹೇಳು ಚಿಕ್ಕಮ್ಮ ಅಂತ ಹೇಳ್ತಾರೆ ಕಣ್ಮಣಿ. ನಮ್ ಭದ್ರ ಎಷ್ಟ್ ಆಸೆ ಕನ್ಸುಗಳನ್ನ ಕಟ್ಕೊಂಡಿದ್ದ, ಅವಳಿಂದ ಏನೇನಾಯ್ತು ಅಂತ ನಿನಗ್ ಗೊತ್ತಾಗ್ಬೇಕೆ? ತೊಟ್ಲನ್ನ ತೋರಿಸ್ಬಿಟ್ಟು ನೋಡಲ್ಲಿ ಅಂತ ಹೇಳ್ತಾರೆ ಈಶ್ವರಿ. ಹುಟ್ಟಕ್ಕಿಂತ ಮುಂಚೆ ಮನೆಗೆ ತೊಟ್ಲು ತರಬಾರ್ದು, ಹುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಬಾರ್ದು ಅನ್ನೋ ಸಂಪ್ರದಾಯಸ್ಥ ಮನೆ ಕಣವ ನಮ್ದು. ಆದ್ರೂ ಭದ್ರ ಆಸೆ ಪಟ್ಟು ಈ ತೊಟ್ಲು ತಗೊಂಬಂದ. ನಮ್ಮ ಅತ್ತೆ ಒಂದೇ ಒಂದ್ ಸತಿನೂ ತುಟುಕ್ ಪಿಟುಕ್ ಅನ್ಲಿಲ್ಲ ಗೊತ್ತಾ? ಯಾಕಂದ್ರೆ ನಮ್ ಮಗ ಭದ್ರ ಅವನ ಆಸೆ ಕನ್ಸುಗಳಿಗೆ ನಾವೆಲ್ಲ ಅಷ್ಟು ಒತ್ತಾಸೆ ಕೊಟ್ವಿ ಕಣವ. ಭದ್ರನ್ ಕನ್ಸು ಅಷ್ಟು ದೊಡ್ಡದಾಗಿತ್ತು. ಅವನ ಕನ್ಸು ಆಸೆ ಜೊತೆಗೆ ಆಟ ಆಡಿ ಮೋಸ ಮಾಡಿರೋದು ದೊಡ್ಡ ಮೋಸಗತಿ ಅವಳು ಅಂತ ಹೇಳ್ತಾರೆ ಈಶ್ವರಿ. ಏನಾಯ್ತು ಗೊತ್ತಾ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಈಶ್ವರಿ. ಇವತ್ತಿಂದ ಅಟ್ಟಿಯವರೆಲ್ಲ ನೋವು ಸಂಕಟದಲ್ಲೇ ಇದ್ವಿ ಕಣವ. ಅವಳಿಂತ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಇವತ್ತು ಡಿವೋರ್ಸ್ ಕೊಡಕ್ಕೆ ಕೋರ್ಟ್ಗೆ ಹೋಗಿದ್ವಿ. ಇವಳು ಹಠ ಹಿಡಿದು 6 ತಿಂಗಳು ಇವನ್ ಜೊತೆಗೆ ಬದುಕ್ಬೇಕು ಅಂತ ಕೋರ್ಟಿಂದ ಆದೇಶ ಮಾಡ್ಕೊಂಡವಳೆ ಅಂತ ಈಶ್ವರಿ ಹೇಳಿದಾಗ ಕಣ್ಮಣಿ ಹೇಳ್ತಾರೆ, ಅವಳಿಗೋಸ್ಕರ ಅವಳು ಹುಟ್ಟಿದ್ದ ಆಸೆ ಕನ್ಸ್ಗೋಸ್ಕರ ಇರೋ ತೊಟ್ಲು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು. ಅಣ್ಣಗ್ ನೋವು ಕೊಟ್ಟಿರೋದೇ ಯಾವುದೇ ಆಗಿರ್ಲಿ, ಈ ಮನೆಯಲ್ಲಿ ಜಾಗ ಇಲ್ಲ. ಈದ ತೊಟ್ಲತ್ರ ಹೋಗ್ತಾರೆ ಕಣ್ಮಣಿ. ಅದನ್ನ ನೋಡ್ಬಿಟ್ಟು ಈಶ್ವರಿ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡ್ರ ಹತ್ರ ಕೋರ್ಟ್ ಎಲ್ಲ ಏನಾಗಿತ್ತು ಏನಿಲ್ಲ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾವಿತ್ರಿ ಹೇಳಿರ್ತಾರೆ. ಆಗ ಗಾಬರಿಯಿಂದ ಎದ್ ನಿಂತ್ಕೊಂತಾರೆ ಶಿವರಾಮೇಗೌಡ್ರು. ಏನಣ್ಣ ಹಿಂಗಾಗೋಯ್ತು? 6 ತಿಂಗಳು ಅವಳ ಜೊತೆ ಬಾಳ್ವೆ ಮಾಡ್ಬೇಕು ಅಂದ್ರೆ ಹಂಗ ಒಪ್ಕೊಳಕ್ ಆಗುತ್ತೆ ಅಂತ ಗೋವಿಂದ ಹೇಳ್ತಾರೆ. ಇದನ್ನ ಒಪ್ಕೊಳ್ಳೋದ್ ಬೇಡ, ಲಾಯರ್ ಹತ್ರ ಮಾತಾಡಿ ಇದಕ್ಕೆ ಬೇರೆ ಯಾವ ದಾರಿ ಐತಂತ ಕೇಳಿ ಮೇಲೆ ತೀರ್ಮಾನ ತಗೋಣ ಅಂತ ಸಾವಿತ್ರಿ ಹೇಳ್ತಾರೆ. ಅತ್ತೆ, ಬಾವಾ, ಭದ್ರ ಮಗಿಗೆ ಅಂತ ತಂದಿಟ್ಟಿರೋ ತೊಟ್ಲನ್ನ ತಗೊಂಡೋಗಿ ಬಿಸಾಕ್ತಾಳೆ ಅಂತ ಬಂದು ಈಶ್ವರಿ ಶಿವರಾಮೇಗೌಡ್ರಿಗೆ ಹೇಳ್ತಾರೆ. ಯಾಕೆ ಅದನ್ಯಾಕ ಅವಳು ಆಚೆಗೆ ಹಾಕ್ತಾಳಂತೆ? ನನಗ್ ಹೇಳಿದ್ರೆ ನಿಮ್ಗೆ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ ಈಶ್ವರಿ. ಇಲ್ಲ ಐತಂತ ಕೇಳಿದ್ಲು ಬಾವ, ಅದಕ್ಕೆ ನಡೆದಿರೋ ವಿಷಯ ಹೇಳಿದೆ ಅಂತ ಈಶ್ವರಿ ಹೇಳ್ತಾರೆ. ಬಾರ್ದು ಕೋಪ ಮಾಡ್ಕೊಂಡು ಬಿಸಾಕಕ್ ಹೋಗ್ತೀನಿ ಅಂತ ಒಯ್ದ್ಲು ಅಂತ ಹೇಳ್ತಾರೆ. ನಾನು ಎಷ್ಟಂತ ಹೇಳಿ ನನ್ನ ಮಾತು ಕೇಳೋ ಸ್ಥಿತಿಲಿ ಅವಳಿಲ್ಲ ಅಂತ ಹೇಳ್ತಾರೆ ಈಶ್ವರಿ. ಮೋಹನ ಹೇಳ್ತಾರೆ, ಕಣ್ಮಣಿ ಇಂಥ ಕೆಲಸ ಮಾಡ್ತಾವಳ? ಈಶ್ವರಿ ಹೇಳ್ತಾರೆ, ಅವಳು ಶಾನೆ ಕೋಪ ಮಾಡ್ಕೊಂಡವ್ರೆ. ಇನ್ನೊಂದ್ ನೆಮ್ಮದಿ ಹಾಳು ಮಾಡಿರೋ ನೆನ್ಪು ಮನೇಲಿ ಇರಬಾರ್ದು ಅಂತ ಬಿಸಾಕಕ್ ಹೊಂಟವಳೆ ಅಂತ ಹೇಳ್ತಾರೆ ಈಶ್ವರಿ. ಯಾಕೆ ಹಿಂಗ ಅವಳು ಆಡ್ತಾಳೆ, ನನ್ ಮಾತಂತ್ರ ಕೇಳೋದಿಲ್ಲ, ನೀವಾದ್ರೂ ಒಸಿ ಹೇಳ್ರಿ ಅಂತ ಹೇಳಿ ಎಲ್ರು ಹೊರಗೆ ಬರ್ತಾರೆ. ಈ ಕಡೆ ನೋಡಿದ್ರೆ ಕಣ್ಮಣಿ ತೊಟ್ಲನ್ನ ತಗೊಂಡು ಎಸ್ಯಾನ ಅಂತ ತಳ್ಬಿಡ್ತಾರೆ. ಅಷ್ಟರಲ್ಲಿ ವಿದ್ಯಾ ಬಂದು ಹಿಡಿತಾರೆ ಅದನ್ನ. ಮನೆಯವರೆಲ್ಲ ಆಚೆಗೆ ಬಂದ್ಬಿಡ್ತಾರೆ. ಹೇಳ್ತಾರೆ, ಈ 3 ಅಡಿ ಬ್ಯಾಗ್ ಸಮೇತ ಬಂದ್ಬಿಟ್ಟವಳೆ, ಏನಾರ ತಂದಿರ್ಲಿ ಅವನ್ನ ಈ ಅಟ್ಟಿ ಬಿಟ್ಟು ಕಳ್ಸಕ್ಕೆ ನಾಗ್ಲೇ ಕಣ್ಮಣಿನ ತಯಾರ್ ಮಾಡಾಗದೆ ಅಂತ ಹೇಳ್ತಾರೆ ಈಶ್ವರಿ. ಯಾಕೆ ಈ 3 ಅಡಿ ನೋಡ್ಕೊಳಕ್ಕೆ ಕಣ್ಮಣಿ ಅವಳೆ, ನೀನ್ ಆರಾಮಾಗಿ ಇತ್ಕೊಂಡು ತಮಾಸೆ ನೋಡುವಂತ ಚಿತ್ರಾಗಿ ಹೇಳ್ತಾರೆ ಈಶ್ವರಿ. ಕಣ್ಮಣಿ ವಿದ್ಯಾಗೆ ಹೇಳ್ತಾರೆ, ಬ್ಯಾಗ್ ತಗೊಂಡು ಈ ಮನೆಗೆ ತಿರುಗಿ ಬರಕ್ಕೆ ನಿನ್ಗೆ ಎಷ್ಟೇ ಧೈರ್ಯ? ಯಾಕೆ ನಮ್ಮ ಅಣ್ಣನ ಜೀವನ ಹಾಳು ಮಾಡಿರೋದು ಈ ಅಟ್ಟಿ ನೆಮ್ಮದಿ ಕಿತ್ಕೊಂಡಿರೋ ಸಾಕಾಗಿಲ್ವಾ? ಇನ್ನು ಏನ್ ಮಾಡ್ಬೇಕಂತ ಇಲ್ಲಿಗೆ ಬಂದಿದ್ಯಾ?
ಆಗ ಮೋಹನ ಹೇಳ್ತಾರೆ, ಕಣ್ಮಣಿ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ, ಸ್ವಲ್ಪ ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾರೆ. ಏನಮ್ಮ ಕೇಳೋದು, ಇವಳಿಂದ ಇಲ್ಲಿ ಗಂಟ ಆಗಿರೋ ಸಾಕಾಕಿಲ್ವೇ. ಕಣ್ಮಣಿ ನೀನ್ ತಪ್ಪು ತಿಳ್ಕೊಂತ ಇದೀಯಾ ಅಂತ ಮೋಹನ ಹೇಳ್ತಾರೆ. ಇವತ್ ನಮ್ಮ ಅಟ್ಟಿಲಿ ಎಲ್ರ ಮುಖದಲ್ಲಿ ಕಾಣ್ಬೇಕಾಗಿರೋ ಸಂತೋಷ ನೆಮ್ಮದಿ ಅಲ್ಲ, ಯಾವ್ದನ್ನು ಕಾಣಿಸ್ತಾ ಇಲ್ಲ, ಬದಲಾಗಿ ಪಾಪ ಬ್ಯಾಸರ ಕಾಣಂಗೆ ಮಾಡಿರೋರು ಯಾರು. ತಂಗಿನ ಬರ ಮಾಡ್ಕೋ ಸಂಭ್ರಮದಲ್ಲಿ ಕೋರ್ಟಲ್ಲಿ ತಲೆ ತಗ್ಸಂಗೆ ನಿಂತ್ಕೊಂಡಂಗೆ ಮಾಡಿದವ್ರು ಯಾರು, ಇವಳೆ ತಾನೇ. ನಮ್ಮ ಅಣ್ಣನ ನಗು ಅಂಟಿ ಸಂತೋಷನ ಕಿತ್ಕೊಂಡಿರೋದು ಇವಳೆ ತಾನೇ ಅಂತ ಕಣ್ಮಣಿ ಹೇಳ್ತಾರೆ. ಕಣ್ಮಣಿ ಅಂತ ಮೋಹನ ಹೇಳ್ತಾ ಇರ್ಬೇಕಾದ್ರೆ ಕಣ್ಮಣಿ ಹೇಳ್ತಾರೆ, ಅಮ್ಮ ಅಟ್ಟಿಗೆ ಯಾರನ್ನ ಬರ್ತಾ ಇರ್ಬೇಕಾದ್ರೆ ಸಂತೋಷವಾಗಿ ಆರತಿ ಮಾಡೋಕ್ ನಿಂತ್ಕೊಂತಿದ್ವಿ. ಈಗ ಒಬ್ಬರ ಮುಖದಲ್ಲಾದ್ರೂ ನಗು ಇತ್ತ ನಾನು ಬಂದಾಗ, ಎಲ್ರ ಮುಖದಲ್ಲಿ ನಗು ಕಿತ್ಕೊಂಡಿರೋದು ಇವಳೆ ತಾನೇ. ಅದ್ರ ಅಜ್ಜಿ ಹೇಳ್ತಾರೆ, ಸತ್ಯ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ ಕಣ್ಮಣಿ, ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇದೀನಿ ಅಮ್ಮಮ್ಮ ನಾನು ಅಂತ ಕಣ್ಮಣಿ ಹೇಳ್ತಾರೆ. ಯಾರ್ಯಾರು ವರ್ಷ ಬಿಡು, ಪ್ರೀತಿ ಮಾಡೋಳು ಕಣ್ಮುಂದೆ ಬಂದವಳು ಅನ್ನೋದ ನಮ್ಮ ಅಣ್ಣನ ಮುಖದಲ್ಲಿ ಸಂತೋಷ ಆಗ್ಲಿ ಏನಾಗ್ಲಿ ಆ ಕಣ್ಣಲ್ಲಿ ಕಾಣ್ತೈತಾ? ಇಲ್ಲ, ಆ ಕಣ್ಣಲ್ಲಿ ಕಾಣ್ತಾ ಇರೋದು ಬರೀ ಕೋಪನೇ. ಅಂದ್ರೆ ಅಣ್ಣ ಇವಳಿಂದ ಎಷ್ಟು ಸಂಕಟ ಅನುಭವಿಸಿದಾನಂತ ತಿಳ್ಕೊ. ಅಟ್ಟಿ ಮಗಳಾಗಿ ಹೇಳ್ತಾ ಇದೀನಿ, ಒಂದು ಕ್ಷಣ ಇಲ್ಲಿ ನಿಲ್ದಂಗೆ ಹೊಂಟೋಗ್ತಾ ಇರು, ಯಾವತ್ತು ಈ ಮನೆ ಕಡೆ ತಲೆ ಹಾಕ್ಬೇಡ ಅಂತ ಕಣ್ಮಣಿ ಹೇಳ್ತಾಳೆ. ಹೇಳ್ತಾ ಇದೀನಿ ತಾನೆ, ಕಂಟು ಮುಟ್ಟೆ ತಗೊಂಡು ಬಂದಾರಿಲೇ ಹೋಗ್ತಾ ಇರು ಅಂತ ಕಣ್ಮಣಿ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ನಾನು ಇಲ್ಲಿ ಬಂದಿರೋದು ಹೋಗೋದಿಕ್ಕಲ್ಲ, ಇಲ್ಲೇ ಇರೋದಿಕ್ಕೆ. ಏನೇ ಹೇಳ್ತಾ ಇದೀಯಾ ಅಂತ ಕಣ್ಮಣಿ ಕೇಳ್ತಾರೆ. ಕೋಪದಲ್ಲಿರೋ ನಿಮ್ಗೆ ನಾನು ಏನೇ ಹೇಳಿದ್ರು ಅರ್ಥ ಆಗಕ್ಕಿಲ್ಲ, ಅರ್ಥ ಮಾಡಿಸೋ ಪ್ರಯತ್ನ ನಾನು ಮಾಡಿದ್ರುವೆ ಹೇಳೋ ಮನಸ್ಥಿತಿಲಿ ನೀವೀಗಿಲ್ಲ. ನಿಮ್ ಮನ್ಸು ಯಾವ್ದೋ ಬೇರೆ ಸತ್ಯನ ನಂಬ್ಕೊಂಡಿದೆ, ನಾನು ಬೇರೆ ಏನೇ ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಹೇಳ್ತಾರೆ, ಏನೇ ಹೇಳಿದ್ರು ಈ ಅಟ್ಟಿಯಲ್ಲಿ ನಿನಗೆ ಜಾಗ ಇಲ್ಲ ಆಟೆ ಅಂತ ಕಣ್ಮಣಿ ಹೇಳ್ತಾರೆ. ಈ ಮೊದ್ಲು ಇಲ್ಲಿಂದ ಹೋಗಕ್ಕಿಂತ ಮುಂಚೆ ಕೋರ್ಟ್ ಆದೇಶ ಏನ್ ಕೊಟ್ಟಿದೆ ಅಂತ ಇದನ್ನ ನೋಡು ಅಂತ ಫೈಲ್ ನ ತೆಗೆದ್ಬಿಟ್ಟು ತೋರಿಸ್ತಾರೆ ವಿದ್ಯಾ. ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.